ಗೈಸ್ ವೆಲ್ಕಮ್ ಟು ಹೊಸ ವ್ಲಾಗ್. ಇವತ್ತು ನಾನು ನಿಮಗೆ ಹೊಸ ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ. ಏನಪ್ಪ ಇವತ್ತು ಅಂದರೆ ಯಾವ ರೀತಿ ಒಂದು ಸಂಪ್ ಅಂದರೆ ಈಗ ನಾವು ವಾಟರನ್ನ ಸ್ಟೋರ್ ಮಾಡಿ ಇಡ್ತೀವಿ ಮನೆಗಳಲ್ಲೆಲ್ಲ. ಮೇಲ್ಗಡೆ ಈಗ ನೀರನ್ನು ಮೇಲ್ಗಡೆ ಅಪ್ಲಿಫ್ಟ್ ಮಾಡಿ ಓವರ್ ಹೆಡ್ ಟ್ಯಾಂಕ್ಗೆ ಕಳಿಸ್ತೀವಿ. ಅದಕ್ಕೆ ಅಂಡರ್ಗ್ರೌಂಡಲ್ಲಿ ಸಂಪ್ ಇರುತ್ತೆ. ಆ ಸಂಪಲ್ಲಿ ಎಷ್ಟು ಲೀಟ್ರ್ ನಮಗೆ ನೀರು ಕೆಪಾಸಿಟಿ ಇದೆ ಅನ್ನೋದನ್ನು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈಗ ನಮ್ಮ ಸಂಪ್ ಬಂದುಬಿಟ್ಟು 10 ಅಡಿ ಅಗಲ ಮತ್ತು 5 ಅಡಿ ಉದ್ದ ಇರುತ್ತೆ ಮತ್ತು 10 ಅಡಿ ಆಳ ಇರುತ್ತೆ ಅಂದ್ಕೊಳ್ಳಿ. ಅದಕ್ಕೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಅದು 500 ಸ್ಕ್ವೇರ್ ಫೀಟ್ ಆಗುತ್ತೆ. 500 ಸ್ಕ್ವೇರ್ ಫೀಟ್ ಅಂದರೆ 1 ಸ್ಕ್ವೇರ್ ಫೀಟ್ಗೆ 28 ಲೀಟ್ರು ನಾವು ಇಡ್ಬೋದು. 28 ಲೀಟ್ರು ಇಂಟು 500 ಸ್ಕ್ವೇರ್ ಫೀಟ್ ಅರೌಂಡ್ ನಾವು 14,000 ಲೀಟರ್ ಕೆಪಾಸಿಟಿನ, ಅದರಲ್ಲಿ 14,000 ಲೀಟ್ರನ್ನ ಸಂಪನ ನೀರಿನ ಕೆಪಾಸಿಟಿ ಇರುತ್ತೆ. 14,000 ಲೀಟ್ರನ್ನ ಸ್ಟೋರ್ ಮಾಡ್ಬೋದು. ಇದು ಇವತ್ತಿನ ಕಾನ್ಸೆಪ್ಟ್. ಈಗ ರೈಲ್ವೆ ಸ್ಟೇಷನ್ ಒಳಗಡೆ ಅಂದರೆ ಕಿತ್ತೂರಿಗೆ ಹೋಗ್ಬೇಕಾಗಿತ್ತು. ಹೀಗಾಗಿ ಏನು ರಶ್ ಆಯ್ತು ನೋಡ್ರಿ. ಒಂದು 70% ಕಾಣಿಸ್ತಾ ಇಲ್ಲ ನಮ್ಗೆ ಕೇಳಿ ಸರ್. ನೀವು ಮೇಡಮ್ 30% ಅಂತ ಕಾಣಿಸುತ್ತೆ ಸರ್. ಇಲ್ಲ ಸರ್, ತೆಗೀರಿ ಸರ್, ಫೋಟೋ ತೆಗೀರಿ ಸರ್, ಕ್ಲಿಕ್ ಮಾಡಿ ಸರ್. ಈಗ ಆ ಫೋಟೋನ ಝೂಮ್ ಮಾಡಿ ಸರ್. ಅದರಲ್ಲಿ ಇನ್ನೂ ಎಷ್ಟು ಮಾತ್ರ ಕಾಣಿಸ್ತಾ ನೋಡಿ ಸರ್. ಮಂಗ್ನಿ ಮುಂದೆ ತೆಗ್ದ ಯಾವ್ದು ಮೊಬೈಲ್? ಐಫೋನು. ಐಫೋನಲ್ಲಿ ಯಾವುದು? ಚಂದ್ರ ಹೆಂಗ್ ಕಾಣ್ತಾನ? 28,000 ರೂಪಾಯಿ ಕೊಟ್ಟಿದ್ದು. ಒಂದು ವರ್ಷ ಆಯ್ತು. ಒಂದು 3 ದಿನ ಮಾಡ್ಬಿಡ. ಮನೆ ನೆಟ್ವರ್ಕ್ ಸಿಗಲಿಲ್ಲ ಅಂತ. ನೆಟ್ವರ್ಕ್ ಸಿಗಲಿಲ್ಲ ಅಂದ್ರೆ ಸಿಮ್ ಚೇಂಜ್ ಮಾಡಬೇಕು. ಫೋನ್ ಎಕ್ಸ್ಚೇಂಜ್ ಮಾಡಿದವನು ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಇಲ್ಲ ಸರ್. ಸರ್ ಸರ್ ಶಿವ, ನೀನು ನಮ್ಮೂರಿಗೆ ಬಂದು ನಮ್ಮನ್ನ ಎದುರಿಸುವಷ್ಟು ಧೈರ್ಯ ಏನೋ ನಿನಗೆ? ನಾನು ಯಾರು ಗೊತ್ತಿಲ್ವೇನೋ ನಿನಗೆ? ಮಹಾ ಸಿಮೆಂಟಿನ ಓನರು ಕಣವ್ ನಾನು. ನನಗೆ ಎದುರಾಕೋಬೇಕಾದ್ರೆ ನಿನಗೆ ಎಷ್ಟಿರ್ಬೇಕು ಕೊಬ್ಬು? ನೋಡು, ನಮ್ಮಂತ ಶ್ರೀಮಂತರನ್ನ ಎದುರಾಕೊಂಡ್ರೆ ಯಾರು ಉಳಿಯಲ್ಲ ಅಂತ ಗೊತ್ತಿಲ್ವೇನೋ ನಿನಗೆ? ನೀನಾಗಿ ನೀನು ಹೋಗ್ತೀಯೋ ಇಲ್ಲ ನಾನೇ ಕಟ್ಟಿದ್ದು ಆಚೆ ತಳ್ಳೋ? ಅದು ನಿಮ್ಮ ಈ ಗಂಟು ಬದಲಿಗೆ ಎದುರಲ್ಲ ಇಷ್ಟ. ಈ ಊರಲ್ಲಿ ಎಷ್ಟು ಜನಗಳಿಗೆ ಮೋಸ ಮಾಡಿದೆಯೋ, ಎಷ್ಟು ಜನಗಳಿಗೆ ಹಾಳು ಮಾಡಿದೆಯೋ, ಎಷ್ಟು ರೈತರಿಗೆ ಮೋಸ ಮಾಡಿದೆಯೋ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಯಿಸೋದ್ರಪ್ಪ. ನಿನ್ನ ಹತ್ರ ಆಸ್ತಿ ಅಂದೋಸ್ತಿ ಇರ್ಬೋದು, ಆದ್ರೆ ನನ್ನ ಹತ್ರ ಜನ ಇದ್ದಾರೆ, ಜನಗಳ ಪ್ರೀತಿ ಇದೆ, ಜನಗಳ ವಿಶ್ವಾಸವಿದೆ. ಆ ಪ್ರೀತಿ ವಿಶ್ವಾಸದ ಮುಂದೆ ಈ ನಮ್ಮ ಮಹಾ ಸಿಮೆಂಟಿನ ಅಭಿಮಾನ ಬಂದಾಗಿದೆ. ನಮ್ಗೆ ಯಾರು ಕಾಂಪಿಟೇಟ್ ಇಲ್ಲ. ಇರೋದಿದ್ರೆ ಮುಂದೆ ನಾನು ಇಷ್ಟಪಡೋರು, ನನ್ನನ್ನು ಇಷ್ಟಪಡೋರು. ಸೊ ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಮಾತಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು